ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸು. ಈ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ನಾನು ಇಲ್ಲಿ ಮೆಜರ್ಮೆಂಟ್ನ ತೊಗೊಂಡು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಬ್ಯಾಕಲ್ಲಿ ಬೋಟ್ ನೆಕ್ ಕಟ್ಟಿಂಗು, ಫ್ರಂಟಲ್ಲಿ ಡೀಪ್ ನೆಕ್ ಕಟ್ಟಿಂಗು ಯಾವ ರೀತಿ ಮಾಡೋದು ಅಂತ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಫಸ್ಟಿಗೆ ನಾನು ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಓಕೆ, ನಾನು ನೋಡಿ ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 18 ಬರ್ತಿದೆ ನನಗೆ. ಬ್ಯಾಕಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 18 ಬರ್ತಿದೆ. ಸೊ ಒಂದು ಸಲ ಅಲ್ಲಾಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಲೆಂತು 14 ಇಂಚಸ್ ಬರ್ತಿದೆ. ಸೊ ಬ್ಲೌಸ್ ಲೆಂತ್ ಬಂದು 14 ಇಂಚಸ್ಸು. ಮತ್ತು ಈಗ ಶೋಲ್ಡರ್ನ ನೀಟಾಗಿ ಮೆಷರ್ಮೆಂಟ್ನ ತೊಗೊಳ್ಳಿ. ಸೊ ಕಸ್ಟಮರೇ ಬಂದಿದ್ದರೆ ನಿಮಗೆ ಕಸ್ಟಮರ್ ಹತ್ರ ಡೈರೆಕ್ಟಾಗಿ ನೀವು ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡ್ರೆ ಬೆಸ್ಟು. ಬ್ಲೌಸ್ಗಿಂತೂ ನಿಮಗೆ ಪರ್ಫೆಕ್ಟಾಗಿ ಶೋಲ್ಡರ್ ಮೆಷರ್ಮೆಂಟು ಕಸ್ಟಮರ್ ಬಂದಿದ್ದರೆ ಅವ್ರ ಹತ್ರ ತೊಗೊಂಡ್ರೆ ನಿಮ್ಗೆ ಇನ್ನೂ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಶೋಲ್ಡರ್ ಬಂದು 14 ಇಂಚಸ್ ಬರ್ತಿದೆ. 14 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಶೋಲ್ಡರ್ ಬಂದು 14 ಇಂಚಸ್ಸು. ಸೊ ಇಷ್ಟಾದಮೇಲೆ ವೇಸ್ಟ್ ಮೆಷರ್ಮೆಂಟ್ನ ತೊಗೊಳ್ತಾ ಇದ್ದೀವಿ. ವೇಸ್ಟ್ ಮೆಷರ್ಮೆಂಟ್ನ ತೊಗೊಳ್ಳೋಕ್ಕೆ ಐ ಪಟ್ಟಿನ ಬಿಟ್ಟು ನೀವು ಮೆಷರ್ಮೆಂಟ್ನ ತೊಗೋಬೇಕಾಗತ್ತೆ. ಸೊ ಬಿಗಿನರ್ಸ್ ಆದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಐ ಪಟ್ಟಿನ ಬಿಟ್ಟು ನೀವು ವೇಸ್ಟ್ ಮೆಷರ್ಮೆಂಟ್ ತೊಗೋಬೇಕು. ವೇಸ್ಟ್ ಮೆಷರ್ಮೆಂಟ್ ನನ್ನ ಬ್ಲೌಸಲ್ಲಿ 31.5 ಬರ್ತಿದೆ. ಸೊ ನೀವು ಡೀಪ್ ನೆಕ್ ಕೊಡ್ತಿದ್ದೀನಿ ಅಂದರೆ ಇಲ್ಲಿ ಈ ರೀತಿ ಎಷ್ಟು ನಿಮಗೆ ಪಟ್ಟಿ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಪಟ್ಟಿನ ಕೊಟ್ಕೋಬೇಕಾಗತ್ತೆ. ನಾನಿಲ್ಲಿ ಡೀಪ್ ಸ್ವಲ್ಪ ಕಡಿಮೆನೇ ಕೊಡ್ತಿದ್ದೀನಿ, ಯಾಕಂದರೆ ಅವ್ರು ನನಗೆ ರೆಫರೆನ್ಸ್ ಪಿಕ್ಚರ್ ಕಳಿಸಿದ್ರು ಈ ಥರ ಬೇಕು ಅಂತ. ಸೊ ಆ ಥರನೇ ನಾನು ಸ್ಟಿಚ್ ಮಾಡಿದ್ದೀನಿ. ಡೀಪ್ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಸ್ಲೀವ್ ಲೆಂತ್ ಬಂದು 10 ಇಂಚಸ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ನನಗೆ ಈಗಾಗಲೇ ಸ್ಟ್ರೈಟ್ ಆಗಿದೆ ಲೈನಿಂಗ್ ಕ್ಲಾತ್ ಅನ್ನೋದು. ನಾನೊಂದು 1/2 ಇಂಚಷ್ಟು ಮಾರ್ಜಿನ ಬಿಟ್ಟು ಒಂದು ಲೈನ್ನ ಹಾಕ್ಕೊಂಡೆ. ಇಲ್ಲಿಂದ ನಾನು 15 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಈ 1/2 ಇಂಚ್ ಹಾಕ್ಬಿಟ್ಟೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. 15 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಶೋಲ್ಡರ್ನ ಮೆಜರ್ಮೆಂಟ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಬಂದು 14 ಇಂಚಸ್ಸು ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 7 ಬರುತ್ತೆ. ಸೊ ನಾನಿಲ್ಲಿ ಲೂಸಿಂಗ್ ಅಂತ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತಲ್ಲ, 1/2 ಇಂಚ್ ಎಕ್ಸ್ಟ್ರಾ ನಾನು ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ ಆಗಿರುತ್ತೆ. ನಾನಿಲ್ಲಿ ಲೂಫ್ ಕೊಟ್ಟು ಒಂದು ಬಟನ್ನ ಹಾಕ್ತಿದ್ದೀನಿ. 3/4 ಇಂಚ್ ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. ನೀವು ಡೋರೆ ಆದರೆ 7 ಇಂಚ್ ತೊಗೊಂಡ್ರು ನಿಮ್ಗೆ ನಡೆಯುತ್ತೆ. ಸೊ ಇಲ್ಲಿ ಫಿಕ್ಸ್ ಮಾಡೋದ್ರಿಂದ ನಮಗೆ 1/2 ಇಂಚು ಲೂಸಿಂಗ್ಗೆ ಬೇಕಾಗುತ್ತೆ. ಇವ್ರಿಗೆ ರೆಡಿ ಶೋಲ್ಡರ್ ಬಂದು 2.5 ಇಂಚ್ ಬೇಕು. ಹಾಗಾಗಿ ನಾನು 3.25 ಅಂದರೆ 3/4 ಶೋಲ್ಡರ್ ತೊಗೊಂಡೆ. ಉಳಿದಿದ್ದೆಲ್ಲ ನೆಕ್ ವಿಡ್ತ್ಗೆ ತೊಗೊಂಡೆ. ಸೊ ಈ ರೀತಿ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ನಾನು ಡೀಪ್ ಬಂದು 2.25 ತೊಗೊಳ್ತಾ ಇದ್ದೀನಿ. 2.75 ಇದು ಬಂದು 2.25 4.25 ಇದು 3.25 3/4 ಶೋಲ್ಡರು. ನೆಕ್ ವಿಡ್ತ್ ಬಂದು 4/4. ಡೀಪ್ ತೊಗೊಳ್ತಾ ಇದ್ದೀನಿ ನಾನು 2.25 ಇಂಚಿಗೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಡೀಪ್ನ ತೊಗೊಂಡೆ ನಾನಿಲ್ಲಿ. ಇಷ್ಟಾದಮೇಲೆ ಈಗ ನಾವು ಇವರಿಗೆ ಆರ್ಮೋಲ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ಕೊಂಡಿಲ್ಲ. ಆಮೇಲೆ ಫ್ರಂಟ್ ಚೆಸ್ಟ್ ಎಷ್ಟಿದೆ ಅಂತಲೂ ಚೆಕ್ ಮಾಡ್ಕೊಂಡಿಲ್ಲ. ನೋಡಿ, ಫ್ರಂಟ್ ಚೆಸ್ಟ್ನ ಚೆಕ್ ಮಾಡ್ತಿದ್ದೀನಿ ನಾನು. 9.5 ಬರ್ತಿದೆ. ಇವ್ರದ್ದು ಬ್ಯಾಕ್ ಬಂದು 9 ಇಂಚು ಬಂತು. ಫ್ರಂಟ್ ಬಂದು ಚೆಸ್ಟು 9.5 ಅಂದರೆ ಇದು ಟೋಟಲಾಗಿ 38 ಸೈಜ್ ಬ್ಲೌಸು ಅಂತಲೇ ನಾವು ಮೆನ್ಷನ್ ಮಾಡ್ಬೋದು. ಈಗ ಕ್ಯಾಲ್ಕುಲೇಟರ್ ತಗೊಂಡು ನೋಡಿ, 38 ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ಎಷ್ಟು ಬಂತು? 6.3 ಬಂತು. ಈಗ ನಾನು ಇದಕ್ಕೆ ನೋಡಿ 6.3 ಬಂತು. ಇದಕ್ಕೆ ಪ್ಲಸ್ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಪ್ಲಸ್ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನಮಗೆ ನೋಡಿ 7.5 ಬಂದಿದೆ. ಅಂದರೆ ನಾವು 7.05 ಬಂದಿದೆ. ಈಗ ನಾವು 7 ಇಂಚಸ್ಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ ಆರ್ಮೋಲ್ ಡೌನಿಂಗ್. ಸೊ ಆಯಿತಾ, ಇಷ್ಟು ರೀತಿ ನೀವು ಚೆಸ್ಟ್ ಮೆಜರ್ಮೆಂಟಿಗೆ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆರ್ಮೋಲ್ ಬ್ಯಾಕಲ್ಲಿ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಆರ್ಮೋಲ್ ನನಗೆ ಬ್ಯಾಕಲ್ಲಿ 9 ಇಂಚಸ್ ಬರ್ತಿದೆ. ಸಾರಿ 8.5 ಬರ್ತಿದೆ. ಫ್ರಂಟಲ್ಲಿ 9 ಇಂಚಸ್ ಬಂದಿದೆ. ನೋಡಿ, ಫ್ರಂಟಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ.
ಫ್ರಂಟಲ್ಲಿ ನನಗೆ 9 ಇಂಚಸ್ಸು ಬಂದಿದೆ, ಬ್ಯಾಕಲ್ಲಿ 8.5 ಬಂದಿದೆ. ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ನಾವು. ಈ ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡಿಕೊಂಡೆ, 7ವರೆಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ಇಲ್ಲಿಂದ ಕೂಡ ಈ ಕಡೆ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನಾವು ಲೂಸಿಂಗ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಲೂಸಿಂಗ್ನ ನೀವು ಇವಾಗ 9 ಬಂದಿದೆ ಬ್ಯಾಕಲ್ಲಿ, ನೀವು ಡೈರೆಕ್ಟಾಗಿ ಲೂಸಿಂಗ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ವೇಸ್ಟ್ಗೆ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನನಗೆ ವೇಸ್ಟ್ ಬರ್ತಿದೆ 7.25 ಇಂಚು, ಅದಕ್ಕೆ 2 ಇಂಚು ಸೇರಿಸಿ ನಾನು ಚೆಸ್ಟ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನಮಗೆ 9 ಇಂಚಸ್ ಬೇಕು, ನಾನು 3/4 ಇಂಚು ಲೂಸಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ. ಆ ರೀತಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಈಗ 9 ಇಂಚು ಬ್ಯಾಕ್ ನನಗಿರೋದು, ಈ ಒಂದು ಚೆಸ್ಟ್ ಅನ್ನೋದು ಬ್ಯಾಕ್ ಸೈಡಲ್ಲಿ ನಮಗೆ 9 ಇಂಚಿದೆ, ಅದಕ್ಕೆ ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಿಗೆ ಮಾತ್ರ ನಾನು 3/4 ಇಂಚನ್ನ ಆ್ಯಡ್ ಮಾಡ್ತಾ ಇರೋದು. ನೋಡಿ ಹಂಗಾದರೂ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಇದು 7.25 ಇದೆಯಲ್ಲ, 8.25, 9.25, 9.25 2 ಇಂಚಸ್ ವೇಸ್ಟ್ಗೆ 2 ಇಂಚಸ್ ಸೇರಿಸಿ ನಾವು ಇಲ್ಲಿ ಮಾರ್ಕ್ನ ಮಾಡ್ಕೋಬೋದು. ಆ ರೀತಿ ಮಾಡಿಕೊಂಡ್ರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಎಲ್ಲ ಮೆಥಡಲ್ಲೂ ನಾವು ಒಂದೊಂದು ಸಲ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಗೊತ್ತಾಗುತ್ತೆ ಡಿಫ್ರೆನ್ಸೇಷನ್ ಏನೇನಾಗುತ್ತೆ ಅಂತ. ಈಗ ನೋಡಿ ಇಲ್ಲಿಂದ ಎಷ್ಟಿದೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ 1/4 ಇಂಚಷ್ಟು ಒಳಗೆ ತೊಗೊಂಡೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಈಗ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. ನೋಡಿ ಬ್ಯಾಕಲ್ಲಿ ನನಗೆ 8.5, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ಕಡೆ ನಾವು ಎಷ್ಟು ಸ್ಟಿಚಿಂಗ್ ಆಗ್ತೀವೋ ಮಾರ್ಜಿನ್ನು ಅದನ್ನು ನೀಟಾಗಿ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ನನಗೆ 8.5 ಬರ್ತಿದೆ. ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಒಂದು ಸಲ ಅಲ್ಲಾಂದರೆ 2 ಸಲ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ನಮಗೆ 8.5 ಅನ್ನೋದು ಬರ್ತಾಯಿದೆ, ಕಾಣಿಸ್ತಿರ್ಬೋದು ನಿಮಗೆ. ನನಗಾಗ ಬ್ಯಾಕಲ್ಲಿ ಆರ್ಮೋಲ್ ಅನ್ನೋದು ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಈಗ ನನಗೆ ಆರ್ಮೋಲ್ ಅನ್ನೋದು ಪ್ರಾಬ್ಲಮ್ ಇಲ್ಲ. ಈಗ ನೋಡಿ ನಾನು ಡೀಪ್ ಸ್ವಲ್ಪ ಕಡಿಮೆನೇ ತೊಗೊಳ್ತೀನಿ, ಯಾಕಂದರೆ ಅವ್ರ ರೆಫರೆನ್ಸ್ ಪಿಕ್ಚರಲ್ಲಿ ನನಗೆ ಕಳಿಸಿರೋದು ಡೀಪ್ ಸ್ವಲ್ಪ ಕಡಿಮೆ ಇಡೋಕ್ಕೆ ಕಳಿಸಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಡೀಪ್ನ ಸ್ವಲ್ಪ ಕಡಿಮೆನೇ ಇಟ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 3.5 ಇಂಚು, ಇಲ್ಲೂ ಕೂಡ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಫ್ರೆಂಚ್ ಕರ್ವ್ ಸ್ಕೇಲಲ್ಲಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಯಾವ ಕಡೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ನಿಮ್ಗೆ ಈ ಶೇಪು ಡ್ರಾಪ್ ಶೇಪ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಯಾವ ಶೇಪ್ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು. ಈ ರೀತಿ ನೀಟಾಗಿ ನಾನು ಶೇಪ್ನ ಕೊಡ್ತಿದ್ದೀನಿ. ನಿಮ್ಗೆ ಇದೇ ಶೇಪ್ ಕೊಡಬೇಕು ಅಂತ ಏನೂ ಇಲ್ಲ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ನಾನು ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ ನೀಟಾಗಿ. ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಶೇಪ್ನ ಕೊಟ್ಟರೆ. ನೋಡಿ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಮ್ಯಾಚ್ ಮಾಡಿದೆ. ಇಲ್ಲೂ ಕೂಡ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ಇಷ್ಟು ನಮ್ಮ ಒಂದು ಡೀಪ್ನ ಒಂದು ಮಾರ್ಕಿಂಗ್ ಅನ್ನೋದು. ಈಗ ನಾನಿಲ್ಲಿ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ 4 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಕಂಪಲ್ಸರಿ 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ ಇರೋ ಥರ ನಾವು ಮಾರ್ಕ್ನ ಮಾಡಿಕೊಂಡು ಈ ರೀತಿ. ಈಗ ಬ್ಯಾಕ್ ಪಾರ್ಟ್ ಅನ್ನೋದು ನನಗೆ ಕಂಪ್ಲೀಟ್ ಆಯಿತು. ಈಗ ನಾನು 1/2 ಇಂಚ್ ಮಾರ್ಜಿನ್ ಯಾಕೆ ಕೆಳಗಡೆ ಬಿಟ್ಟಿದ್ದೀನಿ ಅಂದರೆ ನೋಡಿ ಬ್ಲೌಸ್ ಲೆಂತ್ನ ಇಲ್ಲಿಂದ ತಗೊಳ್ಳಿ. ನಮಗೆ ನೋಡಿ ಕರೆಕ್ಟಾಗಿ 15 ಇಂಚು ಬರ್ತಿದೆ, ನಮ್ಗೆ ರೆಡಿ 14 ಬೇಕು. ನಾವೇನಾದರೂ ಇಲ್ಲಿ 1/2 ಇಂಚ್ ಬಿಟ್ಟಿಲ್ಲ ಅಂದರೆ ನಮಗೆ ಬ್ಲೌಸ್ ಲೆಂತ್ ಅನ್ನೋದು ಶಾರ್ಟ್ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚು ಮುಂಚೆನೇ ಬಿಟ್ಟಿದ್ದೀನಿ. ಹೀಗೆ ಬ್ಲೌಸು ನೀವು ಶೋಲ್ಡ್ರ್ ಡೌನ್ ಕೊಟ್ಟಿದ್ದೀರಲ್ಲ ಅಲ್ಲಿ ಮಿಡ್ಲಿಗೆ ತೊಗೊಂಡು ನೀವು ಬ್ಲೌಸ್ ಲೆಂತ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ಬ್ಯಾಕ್ ಪಾರ್ಟ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಮಾರ್ಕ್ ಮಾಡಿದ್ದೀವೋ ಸೇಮ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಆದರೆ ಒಂದು ಸಲ ಅಲ್ಲಾಂದರೆ 2 ಸಲ ಒಂದು ಸಲ ವೀಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಏನಾದರೂ ಗೊತ್ತಾಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಈಗ ಫ್ರಂಟ್ ಪಾರ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬ್ಯಾಕ್ ಪಾರ್ಟು ಬೇಸಸ್ ಮೇಲೆ ಮಾರ್ಕ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಫ್ರಂಟ್ ಏನಿದೆಯೋ ಬ್ಲೌಸಲ್ಲಿ ಸೇಮ್ ಅದನ್ನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಬ್ಯಾಕು ಫ್ರಂಟ್ಗೆ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 1/2 ಇಂಚ್ ಅಷ್ಟೇ ನನಗೆ ಡಿಫ್ರೆನ್ಸ್ ಬರ್ತಿದೆ. ಬ್ಯಾಕ್ ನನಗೆ 14 ಇಂಚಸ್ ಇತ್ತು ಬ್ಲೌಸ್ ಲೆಂತು, ಇಲ್ಲಿ 14.5 ಇಂಚ್ ಇದೆ.
ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ಈ ಕಡೆ ಕೂಡ ಒಂದು ಉಕ್ಪಟ್ಟಿ ಹೈಪಟ್ಟಿಗೆ ನಾವು ಮಾರ್ಜಿನ್ನ ಬಿಡಬೇಕಾಗತ್ತಲ್ಲ, ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾನು 7.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲೂ ಕೂಡ 7.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ನನಗೆ ಆರ್ಮೋಲ್ ಅನ್ನೋದು ಸ್ವಲ್ಪ ಕಡಿಮೆ ಬರುತ್ತೆ, ಹಾಗಾಗಿ ನಾನು ಇಲ್ಲಿ ಡೌನ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕಿಂಗ್ನ. ನೋಡಿ 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1.5 ಇಂಚು ಮೈನಸ್ ಮಾಡ್ತೀನಿ. 1.5 ಇಂಚ್ ಮೈನಸ್ ಮಾಡಿದ್ರೆ ನನಗೆ 6 ಇಂಚಸ್ ಉಳಿಯುತ್ತೆ. 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದರಲ್ಲಿ 3/4 ಶೋಲ್ಡರ್ ತೊಗೊಂಡ್ರೆ 2/3 ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಒಂದು ಸಲ ಅಪೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅಪೆಕ್ಸ್ ಪಾಯಿಂಟ್ ಚೆಕ್ ಮಾಡ್ಕೊಳ್ಳಿ ಮತ್ತು ಡೀಪ್ನ ನೋಡಿ, ಡೀಪು ಚೆಕ್ ಮಾಡ್ಕೊಳ್ಳಿ. ಡೀಪ್ನ ನಾನಿಲ್ಲಿ 6.5 ರೆಡಿ ಇದೆ, 7 ಇಂಚಸ್ನ ತೊಗೊಳ್ತಾ ಇದ್ದೀನಿ. ನೆಕ್ ವಿಡ್ತು ಅಷ್ಟೇ ನೋಡಿ, ಈ ರೀತಿ ನೀಟಾಗಿ ತಗೋಬೇಕಾಗತ್ತೆ. ತಗೊಂಡು ನೀವು ನೆಕ್ ಶೇಪ್ ಇಲ್ಲೂ ಅಷ್ಟೇ, ಯಾವ ನೆಕ್ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ ನಾನು ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಸೊ ಇದು ಕೂಡ ನಿಮ್ಮ ಚಾಯ್ಸ್, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು. ಸೇಮ್ 6 ಇಂಚು ನಾನು ಕೆಳಗಡೆಗೂ ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚು ನಾನಿಲ್ಲಿ ಡೌನಿಂಗ್ ತೊಗೊಳ್ತೀನಿ, ಜಾಸ್ತಿ ತೊಗೊಳ್ತಾ ಇಲ್ಲ. ಬ್ಯಾಕಲ್ಲಿ 3/4 ಇಂಚ್ ತೊಗೊಂಡಿದ್ದೀನಿ, ಫ್ರಂಟಲ್ಲಿ 1/2 ಇಂಚ್ ಅಷ್ಟೇ ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇದು ಚೆಸ್ಟ್ ಬಂದು 38 ಸೈಜ್ ಆಗಿರೋದ್ರಿಂದ ನೀವಿಲ್ಲಿ 38ಗೆ 2 ಇಂಚಸ್ನ ಲೂಸಿಂಗ್ನ ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಅಂದರೆ ಈಗ ನಮಗೆ 40 ಇಂಚಸ್ ಆಗುತ್ತೆ. 40 ಇಂಚಸ್ಗೆ ನಾವು ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ, ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ 10 ಬರುತ್ತೆ. ಇಲ್ಲಾಂದರೆ ನಿಮಗೆ ಡೈರೆಕ್ಟಾಗಿ ನಮಗಿಲ್ಲಿ 19 ಬೇಕಲ್ವ, ಫ್ರಂಟಲ್ಲಿ 19ಗೆ 1 ಇಂಚ್ ಸೇರಿಸ್ಕೊಂಡ್ರೆ 20 ಆಗುತ್ತೆ. 20ಗೆ ನೀವು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, ಆಗ ನಿಮಗೆ 10 ಬರುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 9.5 ಫ್ರಂಟಲ್ಲಿ ನಾವು ಚೆಸ್ಟ್ ತೊಗೊಂಡಿದ್ದು 9.5 ಅಲ್ವಾ, 9.5 ಅಂದರೆ ನಮಗೆ 19 ಆಗುತ್ತೆ. 9.5 ಎರಡು ಸೇರಿಸಿದ್ರೆ ನಮಗೆ 19 ಆಗುತ್ತೆ. ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ, ಆವಾಗ 20 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ ಫ್ರಂಟಿಗೆ, ಆಗ 10 ಇಂಚು ಬರುತ್ತೆ. ಆಯಿತಾ? ಇಷ್ಟಾದಮೇಲೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ನಾನು ಇಲ್ಲಿ ಇದಕ್ಕೆ ಯಾವುದೇ ರೀತಿ ಆ್ಯಡ್ ಮಾಡ್ತಾಯಿಲ್ಲ, ಅಷ್ಟನ್ನೇ ಆರ್ಮೋಲ್ಗೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಒಂದು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಅಷ್ಟೇ ನಾನು ಒಳಗಡೆ ತೊಗೊಂಡಿದ್ದೀನಿ. ಈಗ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಆರ್ಮೋಲ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಶೇಪ್ ಅನ್ನೋದು ನೀಟಾಗಿ ಬರಲಿ. ನೋಡಿ 10 ಇಂಚಸ್ಸು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಕರೆಕ್ಟ್ ಇದೆಯಾ ಅಂತ ನೋಡಿ, ಇಲ್ಲಿ ಮಿಡ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಟೋಟಲ್ ಬ್ಲೌಸ್ ಲೆಂತ್ ಇರೋದು ನನಗೆ 14.5ನ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡೆ. ನೋಡಿ ಇಲ್ಲಿ 2 ಇಂಚಸ್ಸು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಮೈನಸ್ ಮಾಡ್ಕೊಳ್ಳೋದು ಆ್ಯಸ್ ಯೂಶುವಲ್ ನಾನು ಎಲ್ಲ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿರ್ತೀನಲ್ಲ ಈ ರೀತಿ. ಈಗ ಅಫೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಅಫೆಕ್ಸ್ ಪಾಯಿಂಟು ಡಾಟ್ ಎಲ್ಲಿಗೆ ಎಂಡ್ ಆಗಿರುತ್ತೋ ಅಲ್ಲಿ ನೋಡ್ಕೊಳ್ಳಿ, ಅಲ್ಲಿಂದ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. 9.5 ಬರ್ತಿದೆ. 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು 10 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿಂದ 1.5 ಇಂಚಿಗೆ ಈ ಥರ ಮಾರ್ಕ್ನ ಮಾಡಿಕೊಂಡೆ. ಈಗ ಅಂಡರ್ ಬಸ್ಟ್ ಲೈನ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ ಅಂಡರ್ ಬಸ್ಟ್ ಲೈನ್ ಎಷ್ಟಿದೆ ಅಂತ ನೋಡಿಕೊಂಡು 1/2 ಇಂಚ್ ಅದಕ್ಕೆ ಲೂಸಿಂಗ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಡಾಟ್ ವಿಡ್ತ್ ಬಂದು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಕ್ಲಿಯರ್ ಆಯ್ತಲ್ಲ? ನೋಡಿ 3 ಇಂಚಸ್ ಇದೆ. ನಮ್ಮ ವೇಸ್ಟ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವೇಸ್ಟ್ ಎಷ್ಟಿದೆ ಅಂತ. 7.75 ಬರ್ತಿದೆ. ನನಗೆ 7.75 ಅಷ್ಟು ಬರಬೇಕು ವೇಸ್ಟು. ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಇಲ್ಲಿಗೆ 7.75 ಬರುತ್ತೆ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಸೊ ಇಲ್ಲಿ ನೋಡಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಸ್ವಲ್ಪ ಕ್ರಾಸಾಗಿ ಬಂದು ಹಿಂಗೆ ಬೆಂಡ್ ಆಗೋ ಥರ ಶೇಪ್ನ ಕೊಡ್ತಿದ್ದೀನಿ. ಈಗ ನನಗೆ ಈ ಕಡೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಹಾಕ್ಕೊಂಡೆ. ಈಗ ನೋಡಿ ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ. ಈಗ ಇಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ 2.5 ಇಂಚು. ಇಲ್ಲಿ ನೋಡಿ 2.75 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಡಾಟ್ ಲೆಂತ್ ಬಂದು ಡಾಟ್ ವಿಡ್ತು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಈಗ ನೋಡಿ ಆರ್ಮೋಲ್ ಹತ್ರ ಡಾಟು ಈ ರೀತಿ ಡೈರೆಕ್ಟಾಗಿ ಈ ಲೈನ್ಗೆ ಸ್ಟ್ರೈಟಾಗಿ ಸ್ಕೇಲ್ನ ಇಟ್ಟು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು 1/2 ಇಂಚು ಈ ಡಾಟ್ ಹಿಡಿಯೋದಕ್ಕೋಸ್ಕರ. ಸೊ 4th ಡಾಟ್ ಇದು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಮಗೆ ಫ್ರಂಟಲ್ಲಿ ಎಷ್ಟು ಬೇಕು, 9 ಇಂಚಸ್ ಬೇಕು ಆರ್ಮೋಲ್ ಲೂಸಿಂಗು, ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿಗೆ 3.5 ಬರುತ್ತೆ. ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನೋಡಿ ನನಗಿಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಬರ್ತಿದೆ, ಹಾಗಾಗಿ ನಾನು ಡಾಟ್ ಆಗಿ ಇನ್ನು ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು 1/4 ಇಂಚಷ್ಟು ನೋಡಿ ಈ ರೀತಿ 1/4 ಇಂಚಷ್ಟು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನನಗೆ 9 ಇಂಚಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ 3.5 ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿವರೆಗೂ 3.5 ಬರುತ್ತೆ. ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ 9 ಇಂಚಸ್ ಅನ್ನೋದು ಬರುತ್ತೆ. ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಆ ಕಡೆ ಬಿಟ್ಟು ರೆಡಿ ಅನ್ನೋದು 9 ಇಂಚಸ್ ಅನ್ನೋದು ಬರುತ್ತೆ. ಫ್ರಂಟಲ್ಲೂ ನನಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನೆಕ್ ಶೇಪು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ಈ ಕಡೆ ನಮಗೆ ಶೋಲ್ಡರ್ ಕಡೆಗೆ ಸ್ವಲ್ಪ 1/4 ಇಂಚಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಈ ಥರ ಶೇಪ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ನೆಕ್ ಶೇಪು. ಸೊ ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ನಾನು ಇದನ್ನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಬ್ಲೌಸ್ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಶೋಲ್ಡರ್ ಸ್ಲೋಪ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಮತ್ತು ಆರ್ಮೋಲು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಡಾಟ್ ಹಿಡ್ದಿದ್ದಾದಮೇಲೆ ನೀವು ಎಕ್ಸಸ್ ಇರೋದು ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಈ ರೀತಿ ನಾನು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ಟಿಂಗ್ ಮುಗೀತು. ನೋಡಿ ಇದು ಸ್ವಲ್ಪ ಕ್ರಾಸ್ ಆಗಿದೆಯಲ್ಲ, ಈ ಕ್ರಾಸ್ ಆಗಿರೋದನ್ನ ಸ್ವಲ್ಪ ಎಕ್ಸಸ್ ಇರೋದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕು ಫ್ರಂಟು ಎರಡೂ ಕೂಡ ನಮ್ಮದು ಮಾರ್ಕಿಂಗ್ ಅನ್ನೋದು ಮುಗೀತು. ಇಲ್ಲೂ ಕೂಡ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿಕೊಂಡೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಕರೆಕ್ಟಾಗಿದೆಯಾ ಅಂತ. ನೋಡಿ ಫ್ರಂಟು ಬ್ಯಾಕ್ ಎರಡೂ ಶೋಲ್ಡರ್ ಅನ್ನೋದು ಪರ್ಫೆಕ್ಟಾಗಿ ನನಗೆ ಮ್ಯಾಚ್ ಆಗ್ತಿದೆ. ಸೊ ಅದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಮಾರ್ಜಿನ್ ಸಮ ಇಲ್ಲ, ಅದು ಹಾಗಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇದೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇವರ ಸ್ಲೀವ್ ಲೆಂತ್ ಬಂದು ನೋಡಿ 10 ಇಂಚಸ್ ಇದೆ. ನಾನಿಲ್ಲಿ 11 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1 ಇಂಚು ನಮಗೆ ಸ್ಟಿಚಿಂಗ್ಗೆ ಬೇಕಾಗುತ್ತೆ, ಆರ್ಮೋಲ್ ಕಡೆಗೆ ಮತ್ತು ಈ ಬಾಟಮಲ್ಲಿ ಸ್ಟಿಚಿಂಗ್ಗೆ ಬೇಕಾಗುತ್ತೆ. ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬ್ಯಾಕ್ ಪಾರ್ಟ್ನ ತೊಗೊಂಡು ನಮಗೆ ಎಷ್ಟು ಬೇಕು ಆರ್ಮೋಲ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ಮಾರ್ಜಿನ ಬಿಡಬೇಡಿ. ನೋಡಿ ನೀಟಾಗಿ ನಾನು ಚೆಕ್ ಮಾಡಿಕೊಂಡೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಸೊ ನಮಗಿಲ್ಲಿ ಸ್ವಲ್ಪ ಕ್ಲಾತ್ ಎಕ್ಸಸ್ ಇದೆ ಅಂತ ಅನ್ನಿಸ್ತೈತೆ, ಇನ್ನು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಡೌನು ಇಲ್ಲಿಂದ ನೀಟಾಗಿ ಮಾರ್ಕ್ನ ಮಾಡಿಕೊಂಡ್ರೆ ನೋಡಿ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಸ್ಲೀವ್ ಶೇಪ್ ಸ್ಕೇಲ್ ಇದೆಯಲ್ಲ ಅದನ್ನ ಯೂಸ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನಾನಿಲ್ಲಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಸ್ಲೀವ್ ಶೇಪಲ್ಲಿ ನಾವು ಶೇಪ್ ಕೊಟ್ಟರೆ ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಬಂದು 5 ಇಂಚಸ್ ಇದೆ. ಸೊ ಇದರಲ್ಲಿ ಪರ್ಫೆಕ್ಟಾಗಿ ಹ್ಯಾಂಡ್ ಲೂಸ್ ಅನ್ನೋದು ನೀಟಾಗಿ ಗೊತ್ತಾಗಲ್ಲ, ಯಾಕಂದರೆ ಇದು ಸ್ಕ್ಯಾಲಪ್ ಬಂದಿರೋದ್ರಿಂದ ನಮಗೆ ಲೂಸ್ ಅನ್ನೋದು ಬಂದುಬಿಡುತ್ತೆ. ಸೊ ನಾನಿಲ್ಲಿ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ ತೊಗೊಳ್ತಾ ಇದ್ದೀನಿ. ಮಾರ್ಜಿನ್ ನೀವು 2 ಇಂಚಸ್ ಬೇಕಾದ್ರೂ ತೊಗೋಬೋದು. ಈಗ ನೋಡಿ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ನಿಮಗೆ ಕರೆಕ್ಟಾಗಿ ಆರ್ಮೋಲ್ ರೌಂಡಿಂಗ್ ಅನ್ನೋದು ಬಂದಿದೆಯಾ ಅಂತ. ನೋಡಿ ನನಗಿಲ್ಲಿ ಸ್ವಲ್ಪ ಜಾಸ್ತಿ ಬರ್ತಿದೆ. ನಾನು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ನನಗೆ ಕ್ಲಾತ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು, ಪೀಸ್ ಜಾಸ್ತಿ ಕಟ್ಟಬೇಕಾಗತ್ತೆ ಅಂತ ನಾನು ಇನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡೆ. ಈಗ ಮತ್ತೆ ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ನಿಮಗೆ ಎಕ್ಸಸ್ ಇದ್ದರೆ ಜಾಸ್ತಿ ಪೀಸ್ ಕಟ್ಟೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು 7.5 ಬೇಕಾಗುತ್ತೆ. ನೋಡಿ ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು ಇನ್ನೊಂದು ಸಲ ನೋಡಿ ಶೇಪರ್ ಇದೆಯಲ್ಲ
ಅದನ್ನ ತೊಗೊಂಡು ನೀಟಾಗಿ ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡೆ. ಇದು ಬ್ಯಾಕ್ದು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈಗ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇರೋದು ಫ್ರಂಟ್ ಪಾರ್ಟು. ಸೊ ಫ್ರಂಟ್ ಪಾರ್ಟ್ಗೂ ಈ ರೀತಿ ಶೇಪ್ನ ಕೊಟ್ಟೆ ನಾನು. ಈಗ ಒಂದು ಸಲ ಫ್ರಂಟ್ ಪಾರ್ಟು ಕೂಡ ಚೆಕ್ ಮಾಡ್ಕೊಂಡು ನೋಡಿ. ಈ ರೀತಿ ನಾನು ನೀಟಾಗಿ ನೀವೊಂದು ಸಲ ಇಲ್ಲಾಂದರೆ 2 ಸಲ ಕ್ರಾಸ್ ಚೆಕ್ನ ಮಾಡಿಕೊಂಡು ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಹತ್ರ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ ಮತ್ತು ಎಕ್ಸಸ್ ಆಗೋಲ್ಲ ಕ್ಲಾತ್ ಅನ್ನೋದು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 5.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಸ್ಟ್ರೈಟ್ ಲೈನ್ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಲೀವ್ಸು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈ ರೀತಿ ನೀಟಾಗಿ ನಾನು ಕಟ್ ಮಾಡಿಕೊಂಡೆ ಎಕ್ಸಸ್ ಇರೋದನ್ನೆಲ್ಲ. ಹಾಗೆಯೇ ಇಲ್ಲಿ ಫ್ರಂಟ್ ಶೇಪ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಪೀಸ್ ಕಟ್ಟಬೇಕಾಗತ್ತೆ, ಸೊ ಅದನ್ನು ಪೀಸ್ ಕಟ್ಕೊಳ್ತೀನಿ ಸ್ಟಿಚ್ಚಿಂಗ್ ಟೈಮಲ್ಲಿ. ನೋಡಿ ಈ ರೀತಿ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ರೀತಿ ಫ್ರಂಟ್ ಪಾರ್ಟ್ನ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ಗೆ ನಾನು ಫ್ರಂಟಲ್ಲಿ 4 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಯೂಶ್ವಲಿ ಹೆವಿ ಚೆಸ್ಟ್ ಇಲ್ಲದೆ ಇರೋರಿಗೆಲ್ಲ 4 ಇಂಚಸ್ಸು ತಗೊಳ್ತೀನಿ ಫ್ರಂಟಲ್ಲಿ. ಸೈಡಲ್ಲಿ 3.5 ಇಂಚಿಗೆ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು 3.25 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಡ್ತೀನಿ ಈ ರೀತಿ. ಶೇಪ್ ಬೆಲ್ಟ್ ತುಂಬ ಏನು ಕಷ್ಟ ಅನಿಸಲ್ಲ ಕಟ್ ಮಾಡೋದು, ತುಂಬಾ ಈಸಿಯಾಗಿ ನಾವು ಕಟ್ ಮಾಡ್ಬೋದು. ನೋಡಿ 1 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ 2 ಪೀಸ್ ಬೇಕಾಗುತ್ತೆ ನನಗೆ. ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ಇಟ್ಕೊಂಡು ಇನ್ನೂ 2 ಪೀಸ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಒಂದೊಂದು ಕಡೆ 2 ಲೈನಿಂಗ್ ಪೀಸ್ನ ಕೊಟ್ಟು ಮೇಯ್ನ್ ಫ್ಯಾಬ್ರಿಕ್ ಒಂದು ಕೊಟ್ಟು ನಾವು ಸ್ಟಿಚ್ ಮಾಡಿಕೊಂಡ್ರೆ ಶೇಪ್ ಬೆಲ್ಟ್ ಅನ್ನೋದು ತಿಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ ನೀಟಾಗಿ ಫ್ರಂಟ್ ಪಾರ್ಟ್ಗೆ ಒಂದು ನ್ಯಾಚ್ನ ಹೊಡ್ಕೊಂಡೆ. ಸೊ ಇಷ್ಟು ಸ್ಲೀವು, ಶೇಪ್ ಬೆಲ್ಟು, ಫ್ರಂಟು ಮತ್ತು ಬ್ಯಾಕ್ ಕಟ್ಟಿಂಗು. ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಬರ್ತೀನಿ. ಕ್ಲಿಯರ್ ಆಯ್ತಲ್ಲ? ಈಗ ನೋಡಿ ಫ್ರಂಟ್ ಪಾರ್ಟ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಇದರ ಸ್ಟಿಚ್ಚಿಂಗು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಫ್ರಂಟಿಗೆ ಮತ್ತು ಬ್ಯಾಕಿಗೆ ಕ್ಯಾನ್ವಾಸ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಕ್ಯಾನ್ವಾಸ್ನ ತೊಗೊಂಡು ಇನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಾರ್ಕಿಂಗ್ನ. ಸೊ ಏನಕ್ಕಪ್ಪ ಅಂದರೆ ನಾವು ಇವಾಗ ಕ್ಯಾನ್ವಾಸ್ ಮೇಲೆ ಟ್ಯಾಪ್ ಮಾಡಿದಾಗ ನಮಗೆ ಶೇಪ್ ಅನ್ನೋದು ಹಾಗೇ ಜೆರಾಕ್ಸ್ ಥರ ಬಿದ್ದುಬಿಡುತ್ತೆ. ಈಸಿಯಾಗಿ ನಾವು ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಡಾರ್ಕಾಗೆ ಕಟ್ ಮಾಡ್ತೀನಿ. ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡೆ. ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕು ಕೂಡ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿ ಇಟ್ಕೊಂಡು ನಾನು ಪ್ಲೇಸ್ ಮಾಡಿ ಐರನ್ ಮಾಡ್ಕೋಬೇಕು ಅಂದ್ಕೊಂಡೆ. ಆ್ಯಕ್ಚುಲಿ ನಾನಿಲ್ಲಿ ಡೈರೆಕ್ಟಾಗಿ ಐರನ್ ಮಾಡ್ಕೊಳ್ಳಲ್ಲ, ಎಕ್ಸ್ಟ್ರಾ ಲೈನಿಂಗ್ ಮೇಲಿಟ್ಟು ಐರನ್ ಮಾಡ್ಕೊಳ್ತೀನಿ. ಆಮೇಲೆ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಸೇಮ್ ಅದೇ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಈ ರೀತಿ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. 1 ಇಂಚಷ್ಟು ಮಾರ್ಜಿನ್ನ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಓಪನ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಫ್ರಂಟ್ ಓಪನ್ ಇಡ್ತಾ ಇರೋದಕ್ಕೆ ಓಪನ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಐರನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದು ಆ್ಯಕ್ಚುಲಿ. ಆಮೇಲೆ ನಾನು ಎಕ್ಸ್ಟ್ರಾ ಲೈನಿಂಗ್ ಇತ್ತಲ್ಲ, ಹಾಗಾಗಿ ಅದ್ರ ಮೇಲೇ ಇಟ್ಕೊಂಡು ಐರನ್ನ ಮಾಡಿಕೊಂಡೆ ಈ ರೀತಿ. ಈಗ ಎಕ್ಸಸ್ ಇರೋದೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಕಟ್ ಮಾರ್ಕ್ನ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲೈನಿಂಗ್ನ. ಈ ರೀತಿ ಕೊಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಎಲ್ಲೂ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗೋಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಯಾಕೆ ಮಾಡೋದಪ್ಪ ಅಂದರೆ ಮೇನ್ ಫ್ಯಾಬ್ರಿಕ್ಕಿಗೆ ಅಂಟಿಸ್ಬೋದಿತ್ತಲ್ಲ, ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಅಂಟಿಸ್ತೀವಲ್ಲ ಅದಕ್ಕೇನೆ ಅಂತ ಅಂದ್ಕೊಂಡ್ರೆ ನಾನಿಲ್ಲಿ ಪೋಟ್ಲಿ ಬಟನ್ ಕೊಡೋಣ ಅಂದ್ಕೊಂಡಿದ್ದೀನಿ ಬ್ಯಾಕಲ್ಲಿ ನೆಕ್ಗೆ. ಸೊ ಹಾಗಾಗಿ ಸೆಪ್ರೇಟ್ ಕ್ಯಾನ್ವಾಸ್ ಕೊಡೋದ್ರಿಂದ ನಮಗೆ ನೀಟಾಗಿ ಬ್ಲೌಸು ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಈ ರೀತಿ ಕೊಡ್ತಿದ್ದೀನಿ ಕ್ಯಾನ್ವಾಸ್ನ. ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ.
ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡಾಗ ನಮಗೆ ಈಸಿ ಆಗುತ್ತೆ. ಫಿನಿಶಿಂಗ್ ಸಮೇತ ತುಂಬಾ ಚೆನ್ನಾಗಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಾಗ ನಮಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ, ಫ್ರಂಟ್ಗೆ ಬ್ಯಾಕಿಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡೆ. ಈಗ ಇದಕ್ಕೆ ಕ್ಯಾನ್ವಾಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಮೇಲೆ ಒಂದು ಕೆಳಗಡೆ ಒಂದು ಸ್ಟ್ರೈಟಾಗಿ ಫೋಲ್ಡ್ ಮಾಡಿ ನ್ಯಾಚನ್ನ ಹೊಡ್ಕೊಂಡೆ. ಈಗ ನಾನು ಇದಕ್ಕೆ ಈ ಕ್ಯಾನ್ವಾಸ್ ಏನು ನಾವು ಸ್ಟಿಚ್ ಮಾಡ್ಕೊಂಡಿದ್ವೋ ಅದನ್ನು ಇಟ್ಟು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟ್ಗೆ ನೋಡಿ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ನಾನಿಲ್ಲಿ ಪೋಟ್ಲಿ ಬಟನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಾವು ನೆಕ್ಕೆಲ್ಲ ರೆಡಿ ಮಾಡಿದ್ದಾದಮೇಲೆ ಪೋಟ್ಲಿ ಬಟನ್ ಕೊಟ್ಟರೆ ಏನಾಗುತ್ತೆ, ಅದರ ಎಲ್ಲ ಒಂದು ವೇಸ್ಟ್ ಅನ್ನೋದು, ಅದರ ಖರ್ಚಿರುತ್ತಲ್ಲ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಅದೆಲ್ಲ ವಿಸಿಬಲಾಗಿ ಕಾಣಿಸ್ತಾ ಇರುತ್ತೆ. ಆವಾಗ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ನೀವು ಮಾರ್ಕ್ನ ಮಾಡ್ಕೊಂಬಿಡಿ. ಮಾರ್ಕ್ನ ಮಾಡ್ಕೊಂಡು ನೋಡಿ, ಕ್ಯಾನ್ವಾಸ್ ಕೆಳಗಡೆ ಫಸ್ಟ್ಗೆ ನೀವು ಅಡ್ಜಸ್ಟ್ ಮಾಡಿ ಸ್ಟಿಚ್ನ ಮಾಡಿಬಿಡ್ಬೇಕಾಗತ್ತೆ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈ ರೀತಿ ಕ್ಯಾನ್ವಾಸ್ ಕೆಳಗಡೆ ನಾವು ಈ ಪೋಟ್ಲಿ ಬಟನ್ನ ಕೊಡೋದ್ರಿಂದ ನಮಗೇನಾಗುತ್ತೆ, ಕೂಳೆ ಅನ್ನೋದು ನಮಗೆ ಮೇಲೆ ಕಾಣಲ್ಲ, ಒಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು ನೀಟಾಗಿ ಫಿನಿಶಿಂಗ್ ಸಮೇತ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಹಾಗಾಗಿ ನೀವು ಈ ಥರ ಕ್ಯಾನ್ವಾಸ್ ಕೆಳಗಡೆನೇ ಪೋಟ್ಲಿ ಬಟನ್ನ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿ ಒಂದೊಂದು ಪೋಟ್ಲಿ ಬಟನ್ನ ಸ್ಟಿಚ್ ಮಾಡಿಕೊಂಡೆ. ಈಗ ನೆಕ್ನ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈಗಾಗಲೇ ನಾವೇನು ಸ್ಟಿಚ್ ಹಾಕ್ಕೊಂಡ್ವೋ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಈಚೆ ಬಂದಿದೆಯಾ ಅಂತ. ಬಂದಿಲ್ಲ ಅಂದರೆ ನೀಟಾಗಿ ನೀವು ಈ ರೀತಿ ನೆಕ್ ಶೇಪ್ನ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಕಂಪಲ್ಸರಿ ನೀವು ನ್ಯಾಚಸ್ನ ಹೊಡಿಬೇಕಾಗತ್ತೆ. ನ್ಯಾಚಸ್ನ ಹೊಡೆಯೋದ್ರಿಂದ ನಿಮಗೆ ನೀಟಾಗಿ ಕ್ಯಾನ್ವಾಸ್ ಅನ್ನೋದು ಟರ್ನ್ ಆಗುತ್ತೆ. ನೋಡ್ತಿರ್ಬೋದು ನೀವು. ಟರ್ನ್ ಆಗದೆ ಇದ್ದಾಗ ನೀವು ಈ ರೀತಿ ಒಂದು ಕತ್ರಿನ ತಗೊಂಡು ನೀಟಾಗಿ ಶಾರ್ಪ್ನೆಸ್ ಅನ್ನೋದು ಈಚೆಗೆ ಬರುತ್ತೆ. ನೋಡಿ, ಈಗ ಉಲ್ಟಾ ಹಾಕ್ಕೊಂಡ್ರೆ ನಮಗೆ ಈ ರೀತಿ ಕಾಣಿಸ್ತಿದೆ. ತುಂಬಾ ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ನೋಡ್ತಿರ್ಬೋದು ನೀವು. ಈಗ ನಾನು ಫ್ರಂಟ್ ಪಾರ್ಟ್ಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತೀನಿ. ಇದು ಕೂಡ ಅಷ್ಟೇ ತುಂಬಾ ಈಸಿ. ಈ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟ್ ನೆಕ್ ಶೇಪ್ಗೆ ಯಾವ ರೀತಿ ಕೊಡೋದು ಅಂತ ಕೆಲವರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ನೋಡಿ, ಎಸ್ಪೆಷಲಿ ಬಿಗಿನರ್ಸ್ಗಾದರೆ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ನೀಟಾಗಿ ಪ್ಲೇಸ್ನ ಮಾಡಿಕೊಂಡು ನೀಟಾಗಿ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡೆ. ಇಲ್ಲಿ ನಾನು ಎಕ್ಸಸ್ ಇರೋದನ್ನು ಕಟ್ ಮಾಡಿಕೊಂಡು ಒಂದು ಕಿನಾರೆ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಕಿನಾರೆ ಸ್ಟಿಚ್ಚು ಕಂಪಲ್ಸರಿ ಆಗಿರುತ್ತೆ. ಯಾಕಂದರೆ ನಮಗೆ ಮೇನ್ ಫ್ಯಾಬ್ರಿಕ್ಗಿಂತೂ ಲೈನಿಂಗ್ ಅನ್ನೋದು ಹೊರಗಡೆ ಕಾಣಿಸಿದ್ರೆ ನಿಮಗೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡಿ, ನೆಕ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಸೆಟ್ ಆಯಿತು. ನಾನು ಐರನ್ ಮಾಡಿಲ್ಲ, ಏನಿಲ್ಲ, ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ ನೋಡ್ತಿರ್ಬೋದು ನೀವು. ನೋಡಿ, ಈ ರೀತಿ ನೀಟಾಗಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ಕಪ್ ಶೇಪ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ನೀಟಾಗಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ನೋಡಿ, ಪರ್ಫೆಕ್ಟಾಗಿ ನಮಗೆ ಕಪ್ ಶೇಪು ಅಷ್ಟೇ ನೀಟಾಗಿ ಬ್ಲೌಸು ಕೂಡ ರೆಡಿಯಾಗಿದೆ. ಕಪ್ ಶೇಪ್ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಇಲ್ಲಿ ಸ್ವಲ್ಪ ಎಕ್ಸಸ್ ಅನಿಸಿದೆ, ನಾನು ಅಲ್ಲಿ ಕಟ್ ಮಾಡಿಕೊಂಡೆ. ಕಟ್ ಮಾಡಿಕೊಂಡು ಇದಕ್ಕೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋಣ ಅಂತ. ನೋಡಿ, ನೀಟಾಗಿ ಶೇಪ್ ಬೆಲ್ಟ್ನ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಇದಕ್ಕೂ ಕೂಡ ಸೇಮ್ ಅದೇ ರೀತಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕಿದ್ದಾದಮೇಲೆ ಚೆಕ್ ಮಾಡ್ಕೊಳ್ಳಿ, ಸೈಡ್ಸು ಫ್ರಂಟು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಂಡು ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾಯಿದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈಗ ಇದಕ್ಕೆ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಐಪಟ್ಟಿಗೆ ನೀವು ಎರಡೂ ಕಡೆನೂ ಬಟ್ಟೆ ಫೋಲ್ಡ್ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಳ್ಳಿ.
ಬಿಗಿನರ್ಸ್ ಆದರೆ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಬಂದೆ. ಈಗ ಉಕ್ಪಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ನೀಟಾಗಿ ಉಕ್ಪಟ್ಟಿನ ಮೇಲೆ ಕೆಳಗಡೆ ಎರಡೂ ಕಡೆಯೂ ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ನಂಗೆ ನೆಕ್ ಆಲ್ರೆಡಿ ಫಿನಿಶ್ ಆಗಿದೆ. ನೋಡಿ ಫ್ರಂಟ್ ಪಾರ್ಟ್ ಮುಗೀತು. ಈಗ ಬ್ಯಾಕ್ ಪಾರ್ಟ್ನ ತಗೊಂಡು ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನಾವು ಡಾಟ್ಗಿಂತ ಕ್ಲಾತ್ ಬಿಟ್ಟ ಮೇಲೆ ಕಂಪಲ್ಸರಿ ಡಾಟ್ನ ಹಿಡಿಬೇಕಾಗತ್ತೆ. ಆಮೇಲೆ ನಾವು ಕ್ಲಾತ್ ಎಲ್ಲ ಬಿಟ್ಟಿದ್ದಾದಮೇಲೆ ಸ್ಕಿಪ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಈಗ ನಾನಿಲ್ಲಿ ವೇಸ್ಟಿಗೆ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನೀಗ. ಈ ರೀತಿ ಒಂದು ಕಿನಾರೆ ಸ್ಟಿಚ್ ಕಂಪಲ್ಸರಿ ಆಗಿರುತ್ತೆ. ಅದನ್ನು ಫೋಲ್ಡ್ ಮಾಡ್ಕೊಂಡು ನೀವು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಟಿಚಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ನೋಡಿ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ರೆಡಿ ಆಯಿತು. ಈಗ ಇದ್ರ ಮೇಲೆ ಫ್ರಂಟ್ ಪಾರ್ಟ್ ಹಾಕಿ ಸ್ಟಿಚ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡಿಕೊಂಡ್ರೆ ನಮಗೆ ವೇರಿಯೇಷನ್ ಅನ್ನೋದು ಬರೋಲ್ಲ. ಶೋಲ್ಡರ್ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನಿಲ್ಲಿ ಓವರ್ಲಾಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಮಗೆ ಪರ್ಫೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು. ಸೊ ಈಗ ನಾನು ಇದಕ್ಕೆ ಓವರ್ಲಾಕ್ ಮಾಡಿಕೊಂಡೆ. ಓವರ್ಲಾಕ್ ಮಾಡ್ಕೊಂಡು ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ನೋಡಿ ಸ್ಲೀವ್ಸ್ ಈಗಾಗಲೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಸಲ ಈ ರೀತಿ ಪ್ಲೇಸ್ ಮಾಡಿ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಂಡು ನಾನು ಸ್ಲೀವ್ಸ್ನ ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ನೀಟಾಗಿ ಒಂದು ಸ್ಲೀವ್ ಅಟ್ಯಾಚ್ ಆಯಿತು. ಮತ್ತೊಂದು ಸೇಮ್ ಅದೇ ರೀತಿ ನೀಟಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸ್ಲೀವ್ಸ್ನ ಯಾವುದೇ ಕಾರಣಕ್ಕೂ ನೀವು ಎಳಿಬಾರ್ದು, ನೀಟಾಗಿ ನೀವು ಸ್ಟಿಚ್ನ ಮಾಡ್ಕೋಬೇಕು. ನೋಡಿ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಈಗ ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ನನಗೆ ಸೈಡ್ಸಲ್ಲಿ ಡಾಟ್ ಲೆಂತ್ ಫ್ರಂಟ್ ಅನ್ನೋದು ಲೆಂತ್ ಆಗಿದೆ, ಹಾಗಾಗಿ 4th ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಿದ್ದಾದಮೇಲೆ ನನಗಿಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ನಲ್ಲ, ಸೊ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಸ್ಟಿಚ್ನ ಮಾಡಿಕೊಂಡೆ. ಇದಕ್ಕೂ ಕೂಡ ಈ ಸೈಡೂ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ಈ ರೀತಿ ಬ್ಲೌಸ್ ಅನ್ನೋದು ಪೂರ್ತಿಯಾಗಿ ರೆಡಿ ಮಾಡಿದೆ. ಈಗ ನಾವು ನೆಕ್ಕಿಗೆಲ್ಲ ಕ್ಯಾನ್ವಾಸ್ ಕೊಟ್ಟಿದ್ದೀವಲ್ಲ, ಅದಕ್ಕೆಲ್ಲ ಕಂಪಲ್ಸರಿ ಐರನ್ ಮಾಡ್ಕೋಬೇಕು. ಪ್ಲಸ್ ಏನು ಗೊತ್ತಾ, ನಾವು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ವಿತೌಟ್ ಎಮ್ಮಿಂಗ್ ನೀವು ಬ್ಲೌಸು ವೇರ್ ಮಾಡೋಕ್ಕಾಗಲ್ಲ. ಎಮ್ಮಿಂಗ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ ನೆಕ್ಕಿಗೆಲ್ಲ. ಸೊ ಇಷ್ಟಾದಮೇಲೆ ನಾನಿಲ್ಲಿ ಬಟನ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬಟನ್ನ ತಗೊಂಡು ಇದಕ್ಕೊಂದು ಲೂಫ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಬಟನ್ನ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಲೂಪ್ನ ನೀಟಾಗಿ ಸ್ಟಿಚ್ ಮಾಡಿದ್ದಾದಮೇಲೆ ಈ ಬಟನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಫೈನಲಿ ನೋಡಿ ಬ್ಲೌಸು ಈ ರೀತಿ ರೆಡಿಯಾಗಿದೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.